ಎಷ್ಟು ವೀಕ್ಷಕರೇ ನಮಸ್ಕಾರ. ನಾನು ಅರುಣ್ ಭೂಪಾಲ್ ಮಾತಾಡ್ತಿದ್ದೇನೆ. ಸೊ BP ನ್ಯೂಸ್ನ ಯಶಸ್ವಿ ಕಾರ್ಯಕ್ರಮ ವಾರದ ಅತಿಥಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ. ಈ ಬಾರಿ ಕಂಪ್ಲಿಯ ನಿವೇದಿತ ಶಾಲೆಯ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಹಾಗೂ ಸುಮಾರು 100% ರಿಸಲ್ಟ್ ತರೋದ್ರ ಮೂಲಕ ಕಂಪ್ಲಿಯಲ್ಲಿ ಹೊಸ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿದಂತಹ ಎಚ್ ಮರಿಯಪ್ಪ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಈ ಒಂದು ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಅವರ ಶೈಕ್ಷಣಿಕ ಅನುಭವ ಆಗಿರ್ಬೋದು. ವಿಶೇಷ ಏನಂತಂದರೆ ಈ ಬಾರಿ ಅವರಿಗೆ ಶಿಕ್ಷಕ ರತ್ನ ಕೂಡ ಕೊಟ್ಟಿದ್ದಾರೆ. ಅಂದರೆ ಸೇವಾ ಸಮಿತಿ ವತಿಯಿಂದ ಶಿಕ್ಷಕ ರತ್ನ ಅನ್ನೋ ಒಂದು ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿದ್ದಾರೆ. ಸೊ ಬನ್ನಿ ಅವ್ರ ಜೊತೆ ಮಾತಾಡೋಣಂತೆ. ಅವರ ಅನುಭವ ಹೇಗಿದೆ ಶಿಕ್ಷಣ ಒಂದು ಕ್ಷೇತ್ರದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡೋಣಂತೆ. ಮರಿಯಪ್ಪ ಅವರೇ ನಮಸ್ಕಾರ. ಸರ್ ನಮಸ್ಕಾರ. ಸೊ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್. ಸೊ ರೈಟ್, ನಮ್ಮ ವೀಕ್ಷಕರಿಗೆ ಮೊದಲನೇದಾಗಿ ನೀವು ಕಂಪ್ಲಿ ಭಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ನಿಮ್ಮದೇ ಆದಂಥ ಒಂದು ನಿಮ್ಮದೇ ಆದಂಥ ಒಂದು ಫಲಿತಾಂಶವನ್ನು ಕೊಟ್ಟು ಎಲ್ಲರ ಗಮನವನ್ನು ಸೆಳೆದಿದ್ರಿ. ಸೊ ಈ ಒಂದು ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಸೊ ನಿಮ್ಮದೊಂದು ಕಿರಿ ಪರಿಚಯ ಮಾಡಿಕೊಡಿ ನಮ್ಮ ವೀಕ್ಷಕರಿಗೆ. ನಮಸ್ಕಾರ. ನನ್ನ ಹೆಸರು ಮರಿಯಪ್ಪ ಅಂತೇಳಿ. ನಾನು ಹುಟ್ಟಿದ್ದು ಹೊಸನೆಲ್ಲುಡಿಯಲ್ಲಿ. ನಮ್ಮ ತಂದೆ ಹೆಸರು ಕಜ್ಜಿ ತಿಮ್ಮಪ್ಪ ಅಂತೇಳಿ, ನಮ್ಮ ತಾಯಿ ಹೆಸರು ಈರಮ್ಮ ಅಂತೇಳಿ. ನಾನು ನಮ್ಮ ಹೊಸನೆಲ್ಲುಡಿ ಗ್ರಾಮದಲ್ಲೇ ಪ್ರಾಥಮಿಕ ಶಿಕ್ಷಣವನ್ನು ಮುಗಿಸಿ ತದನಂತರ ಹೈಸ್ಕೂಲ್ ಶಿಕ್ಷಣವನ್ನು ಎಮ್ಮಿಗ್ನೂರಿನಲ್ಲಿ ಮುಗಿಸಿದ್ದೀನಿ. ಕಾಲೇಜನ್ನು ಸಹ ಎಮ್ಮಿಗ್ನೂರು ಮುಗಿಸಿ ತದನಂತರ ನನ್ನ BA ಪದವಿಯನ್ನು ಸರಳಾದೇವಿ ಕಾಲೇಜ್ ಬಳ್ಳಾರಿಯಲ್ಲಿ ಮುಗಿಸಿ B.Ed ರಾಯಲ್ B.Ed ಕಾಲೇಜ್ ಬಳ್ಳಾರಿಯಲ್ಲಿ ಮುಗಿಸಿದ್ದೀನಿ. ಇದು ನಿಮಗೆ ಈ ಟೀಚಿಂಗ್ ಕ್ಷೇತ್ರ ಎಷ್ಟು ವರ್ಷದಿಂದ ಬರ್ತಾಯಿದೆ? ನಿಮಗೆ ಈ ಕ್ಷೇತ್ರ ನೀವು ಹೆಂಗೆ ಎಂಟ್ರಿ ಆದ್ರಿ? ಯಾಕೆ ನಿಮ್ಮ ನಾಲೆಜ್ಗೆ, ನಿಮ್ಮ ಕಮ್ಯುನಿಕೇಷನ್ಗೆ, ನಿಮ್ಮ ಆಧ್ಯಾತ್ಮಿಕ ಮನಸ್ಥಿತಿಗೆ ನೀವು ಬೇರೆ ಯಾವುದೋ ಕ್ಷೇತ್ರ ಆಯ್ಕೆ ಮಾಡ್ಬೋದು? ಒಳ್ಳೆ ಅವಕಾಶ ಇತ್ತು, ಒಳ್ಳೆ ನೆಟ್ವರ್ಕ್ ಇತ್ತು. ಇದು ನೀವು ಈ ಒಂದು ಟೀಚಿಂಗ್ ಕ್ಷೇತ್ರನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ಅಂತ? ಸರ್ ಆ್ಯಕ್ಚುಲಿ ನಾನು PSIಗೆ ಟ್ರೈ ಮಾಡಿದೆ ಸರ್. PCಗೆ 2 ಥರ ಟ್ರೈ ಮಾಡಿದ್ದೀನಿ. PSIಗೂ ಟ್ರೈ ಮಾಡಿದ್ದೀನಿ. ಬಟ್ ನನ್ನ ಒಂದು ಅನಿಸಿಕೆ ಏನಂದರೆ, ನನ್ನ ಫ್ರೆಂಡ್ಸ್ ಸುಮಾರು ಒಂದು 7-8 ಜನ PSI ಆಗಿದ್ದಾರೆ. ನನಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅಂದರೆ ನನಗೆ ಗುರುಗಳು ಹಾಕಿರ್ತಕ್ಕಂಥ ಬುನಾದಿಯನ್ನು ನಾನು ನನ್ನ ಗುರುಗಳು ನನಗೇನು ಬುನಾದಿ ಹಾಕಿದ್ದಾರೆ, ನಾನು 4 ಮಕ್ಕಳನ್ನು ಒಳ್ಳೆಯ ಎಜುಕೇಷನ್ನ ಕೊಟ್ಟರೆ ಈ ಸಮಾಜಕ್ಕೆ ಶಿಕ್ಷಣಕ್ಕಿಂತ ಒಳ್ಳೆಯ ಅದ್ಭುತ ಕೊಡುಗೆ ಯಾವುದಿಲ್ಲ ಅಂತೇಳಿ ನಾನು ಶಿಕ್ಷಣ ಕ್ಷೇತ್ರಕ್ಕೆ ಬಂದಿದ್ದೀನಿ ಸರ್. ಈಗ ವಿಶೇಷವಾಗಿ ನಿಮ್ಮ ಈ ಒಂದು ನಿವೇದಿತ ಶಾಲೆ ಈ ಸದ್ಯ ಚರ್ಚೆಯಲ್ಲಿರ್ತಕ್ಕಂಥದ್ದು, ಕಂಪ್ನಿಯಲ್ಲಿ ಚರ್ಚೆ ಆಗ್ತಿರ್ತಕ್ಕಂಥದ್ದು ಅಂದರೆ ನಿವೇದಿತ ಶಾಲೆ 100% SLC ರಿಸಲ್ಟನ್ನು ಕೊಟ್ಟಿದ್ದೀರಿ. ಸೊ ಆ ಶಾಲೆ ಬಗ್ಗೆ ಹೇಳಾಗಿದ್ದರೆ, ಆ ಶಾಲೆ ನಿಮ್ಮ ಕನಸು, ಅದು ನಿಮ್ಮ ವ್ಯವಹಾರ ಅಲ್ಲ, ನಿಮ್ಮ ಬದುಕಲ್ಲ, ಅದು ನಿಮ್ಮ ಕನಸು, ನಿಮ್ಮ ಬಹಳ ದಿನಗಳ ಒಂದು ಆಶಾ ಕಿರಣ ಅದೊಂದು. ಸೊ ಆ ಒಂದು ನಿವೇದಿತ ಶಾಲೆ ಬಗ್ಗೆ ಯಾವ ರೀತಿ ಕನಸುಗಳು ಕಟ್ಕೊಂಡಿದ್ರಿ, ಅದು ನಿಮ್ಮ ಜೀವನದಲ್ಲಿ ಹೆಂಗೆ ಕನೆಕ್ಟ್ ಆಯಿತು ಅಂತ? ಎಸ್ ಸರ್, ಸತತವಾಗಿ ನಾನು 10 ವರ್ಷಗಳ ಕಾಲ ನಿವೇದಿತ ಶಾಲೆಯಲ್ಲಿ ಕೆಲಸ ಮಾಡ್ತೀನಿ ಸರ್. ಇದಕ್ಕಿಂತ ಮುಂಚಿತವಾಗಿ ರಾಜರಾಜೇಶ್ವರಿ ಸ್ಕೂಲಲ್ಲಿ ನಂದು ಶಿಕ್ಷಣ ಪ್ರಾರಂಭ ಆಯಿತು. ಆ ನಿವೇದಿತ ಸ್ಕೂಲನ್ನು ನಂಬರ್ 1 ಮಾಡಬೇಕು ಅನ್ನೋದು ಭಾಳ ಒಂದು ಆಸೆ ಇತ್ತು. ಯಾಕೆಂದರೆ ಆ ಶಾಲೆಯ ಮುಖ್ಯಸ್ಥರು K. ರಾಮು ಸರ್ ಅಂತೇಳಿ, ತದನಂತರ ಮುಖ್ಯ ಶಿಕ್ಷಕಿಯಾಗಿ ಕೇರಳದ M. ಪುಷ್ಪ ಮೇಡಮ್ ಅಂತಿದ್ರು. ಆ ಒಂದು ವರ್ಷದಲ್ಲಿ ಅವರು ನಮ್ಮ ಕಮಿಟ್ಮೆಂಟ್ ಫ್ಯಾಮಿಲಿ ಥರ ಆಯಿತು. ಅಂದರೆ ಆ ಶಿಕ್ಷಣ ನೀವು ಸೇರಿದ್ದು ನಾನು ಸೇರಿದ್ದು 2000 ಅಲ್ಲಿ ಏನಾಗಿ ಸೇರಿದ್ರಿ? ಅಲ್ಲಿ ನಾನು ಕನ್ನಡ ಶಿಕ್ಷಕಿಯಾಗಿ ಹೆಡ್ ಮಾಸ್ಟರ್ ಆಗಿ, ಸಾಮಾನ್ಯ ಶಿಕ್ಷಕನಾಗಿ ಸೇರಿದ್ರಿ? ಸಾಮಾನ್ಯ ಶಿಕ್ಷಕಿಯಾಗಿ ಸೇರಿದೆ. ಅದೇ 6 ತಿಂಗಳಲ್ಲಿ ಮುಖ್ಯ ಗುರುಗಳಾಗಿ ಪ್ರಮೋಟ್ ಆಯಿತು. ತದನಂತರ ಆ ಸಂಸ್ಥೆಯಲ್ಲಿ ಈಗ ಅಧ್ಯಕ್ಷನಾಗಿ ನಾನು ಕಾರ್ಯನಿರ್ವಹಿಸ್ತಾ. ಇದು 100% ಅಂದ್ರೆ ಏನು ಮಂತ್ರ ಇದ್ರೆ, ಏನು ಸೀಕ್ರೆಟ್ ಆಫ್ ಸಕ್ಸಸ್ ಸೀಕ್ರೆಟ್ ಏನು ಇಟ್ಟಿದ್ರೆ? ಈ ಸಕ್ಸಸ್ ಸೀಕ್ರೆಟ್ ಅಂಬೋದಕ್ಕಿಂತ ನನಗೆ ರಾಮು ಸರ್, ಪುಷ್ಪ ಮೇಡಮ್ ಅವರ ಸಪೋರ್ಟು, ಪಾಲಕ ಪೋಷಕರ ಸಪೋರ್ಟು, ಹೆಚ್ಚಿನಾಗಿ ನನ್ನ ಮಕ್ಕಳು ಯಾವುದೇ ಸಮಯದಲ್ಲಿ ಆ ಮಕ್ಕಳಿಗೆ ನಾನು ಶಿಕ್ಷಣಕ್ಕೋಸ್ಕರ ಪ್ರತಿದಿನ ನೈಟ್ 11 ಗಂಟೆ 11ವರೆಗೆ ಕಾಲ್ ಮಾಡ್ತಾಯಿದ್ದೆ, ಬೆಳಿಗ್ಗೆ 4 ಗಂಟೆಗೆ ಕಾಲ್ ಮಾಡಿ ಎಬ್ಬಿಸ್ತಾ ಇದ್ದೆ. ಈ ಟಫ್ ರೂಲ್ಸಲ್ಲಿ 100% ಬರಲಿಕ್ಕೆ ನಮ್ಮ ಮಕ್ಕಳ ಪರಿಶ್ರಮನೂ ಭಾಳ ಇದೆ, ಪಾಲಕರ ಪೋಷಕರ ಸಪೋರ್ಟೂ ಇದೆ. ಸೊ ರೈಟು, ಈ ಒಂದು ನಿಮ್ಮ ಸುದೀರ್ಘ 10 ವರ್ಷಗಳ ಈ ಶೈಕ್ಷಣಿಕ ಸೇವೆಗೆ ಗುರುತಿಸ್ಕೊಂಡ್ಬಿಟ್ಟು ವಿಷ್ಣು ಸೇವಾ ಸಮಿತಿ ಮತ್ತು ಓಂಕಾರ ಫಿಲ್ಮ್ಸ್ ಅವರು ನಿಮಗೆ ರಾಜ್ಯ ಮಟ್ಟದ ಶಿಕ್ಷಕ ರತ್ನ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ಓಕೆ, ಸೊ ಹಾಗಾಗಿ ಅದಕ್ಕೆ ನೀವು ಯಾವ ರೀತಿ ಭಾಜನರಾದ್ರಿ, ಅಥವಾ ಅದನ್ನು ತೊಗೊಳ್ಬೇಕಾದ್ರೆ ನಿಮ್ಮ ಮನಸ್ಥಿತಿ ಒಪ್ತಾ ಅಂತೇಳಿ, ಇನ್ನೂ ನಾನು ಸೇವೆ ಮಾಡೋದಿದೆಯಾ ಅಂತೇಳಿ, ಈ ಥರ ಏನಾದರೂ ನಿಮ್ಮ ಮನಸ್ಸಲ್ಲಿ ಯಾವ ರೀತಿ ಭಾವನೆಗಳು ಮೂಡಿದ್ವು ಅಂತ? ಆ್ಯಕ್ಚುಲಿ ನನಗೆ ಈಗಲೇ ಇಂಥ ಅವಾರ್ಡ್ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದಿಲ್ಲ. ಬಟ್ ಅದರ ಒಂದು ಪ್ರಶಸ್ತಿ ಬಗ್ಗೆ ಭಾಳಷ್ಟು ಚರ್ಚೆ ನಡೀತು. ನಮಗೆ ಅದೇ ಶಬರಿಮಲೆ ಗುರುಸ್ವಾಮಿ ಅವರು ಫೋನ್ ಮಾಡಿದ್ದೆ. ತದನಂತರ ನಾನು ಮೋಹನ್ ಗುರುಸ್ವಾಮಿ ಅವರಿಗೂ ಫೋನ್ ಮಾಡಿದೆ. ಇಲ್ಲ ತಗೊಳ್ಬೇಕು, ನೀವು ಶಿಕ್ಷಣ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆ ಮಾಡ್ತಾ ಇದೆಯಾ, ತದನಂತರ ಆಧ್ಯಾತ್ಮಿಕದಲ್ಲಿ ಇದೆಯಾ, ತೊಗೊಳ್ಬೇಕಂತೇಳಿದರು. ಅದು ನನಗೆ ಸೂಟಬಲ್ಲ, ಇನ್ನೂ ಏನಾದರೂ ಸಾಧನೆ ಮಾಡಬೇಕಂತಿತ್ತು. ಆದರೆ ಆ ಭಗವಂತನ ಅನುಗ್ರಹದಿಂದ, ಗುರುಗಳ ಅನುಗ್ರಹದಿಂದ ಇವತ್ತು ನನಗೆ ನನ್ನ ಸಾಧನೆಗೂ ಮತ್ತು ಗುರುಗಳ ಆಶೀರ್ವಾದ, ತಂದೆ ತಾಯಿ ಆಶೀರ್ವಾದದಿಂದ ನನಗೆ ಆ ಪ್ರಶಸ್ತಿ ಬಂದಿದೆ. ಇದು ವಿಷ್ಣು ಸೇವಾ ಸಮಿತಿ ಮತ್ತು ಓಂಕಾರ ಫಿಲ್ಮ್ಸ್ ಏನದು, ಎಲ್ಲಿ ನಡೀತು ಕಾರ್ಯಕ್ರಮ, ಅದ್ರ ಬಗ್ಗೆ ಹೇಳಾಗಿದ್ರೆ? ಈ ಕಾರ್ಯಕ್ರಮ ಇಳ್ಕಲ್ಲಲ್ಲಿ ನಡೆದಿದೆ. ಇಲ್ಲಿ ನಿರ್ದೇಶಕರಾಗಿರ್ತಂಥ ಸಿದ್ದೇಶ್ ಸರ್ ಅವರು ಎಲ್ಲೆಲ್ಲಿ ಸಾಧನೆಗಳನ್ನು ಮಾಡಿದ್ದಾರೆ ಅವರು ಎಲ್ಲರನ್ನ ಕರೆದು ಆ ಒಂದು ಕಾರ್ಯಕ್ರಮವನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಹಲವಾರು ಗಣ್ಯ ವ್ಯಕ್ತಿಗಳು ಬಂದಿದ್ದರು. ಸಿನಿಮಾ ತಾರೆಯಾಗಿರ್ತಕ್ಕಂಥ ಭವ್ಯ ಮೇಡಮ್ ಅವರು ಬಂದಿದ್ದರು. ತದನಂತರ ಜೂನಿಯರ್ ಆರ್ಟಿಸ್ಟ್ ಆಗಿರ್ತಕ್ಕಂಥ ವಿಷ್ಣುವರ್ಧನ್, ರವಿಚಂದ್ರ ಸರ್, ಉಪೇಂದ್ರ ಸರ್, ಇವರೆಲ್ಲ ಬಂದಿದ್ದರು. ಸೊ ರೈಟು, ಇದು ಮತ್ತು ಜೊತೆಗೆ ನಿಮ್ಮ ಜೊತೆ ಯಾರ್ಯಾರು ಅವಾರ್ಡ್ಗಳನ್ನು ತೊಗೊಂಡ್ರು ಅಂತ? ಸುಮಾರು ಆಂಧ್ರ ಪ್ರದೇಶದಿಂದನೂ ಒಂದು 3 ಬಂದಿದ್ದರು, ನಮ್ಮ ಕರ್ನಾಟಕದಿಂದನೂ ಒಂದು 5-6 ಜನ ಇದ್ದರು, ಅದರಲ್ಲಿ ನಾನು ಒಬ್ಬ.
ಸೊ ರೈಟ್, ಈಗ ಈ ಶಿಕ್ಷಕ ರತ್ನ ಪ್ರಶಸ್ತಿ ತಗೊಂಡ ನಂತರ ನಿಮ್ಮ ಈ ಶಿಕ್ಷಣ ವೃತ್ತಿಯಲ್ಲಿ ಆಗಿರ್ಬೋದು, ನಿಮ್ಮ ಜೀವನದಲ್ಲಿ ಬದಲಾವಣೆಗಳನ್ನು ಕಾಣ್ಬೋದಾ? ಹೌದು, ಯಾಕೆಂದರೆ ಇದೊಂದು ದೊಡ್ಡ ಅವಾರ್ಡ್ಗಿಂತ ಒಂದು ದೊಡ್ಡ ಜವಾಬ್ದಾರಿ ನನ್ನ ಮೇಲೆ ಬಿದ್ದಿದೆ. ಯಾಕೆಂದರೆ ಈಗ ನಿವೇದಿತ ಸ್ಕೂಲ್ಗಿಂತ ಮರಿಯಪ್ಪ ಸಾರು ಈ ಸಾಧನೆ ಮಾಡಿದಾರೆ ಅಂದರೆ ಎಲ್ಲರ ಕಣ್ಣು ನನ್ನ ಮೇಲೆ ಇರ್ತದೆ. ಅಂಥದ್ರಲ್ಲಿ ಈ ಮಾಡಿರ್ತಕ್ಕಂಥ ಸಾಧನೆಯಲ್ಲಿ ಇನ್ನು ಹೆಚ್ಚಿನ ಮಟ್ಟಿಗೆ ಸಾಧನೆ ಮಾಡಬೇಕಂತೇಳಿ ನಾನು ಪ್ರಯತ್ನ ಪಡ್ತೀನಿ. ಪ್ರತಿ ಕ್ಷಣವೂ ಅದನ್ನೇ ಆಲೋಚನೆ ಮಾಡ್ತಾ ಇರ್ತೀನಿ. ಶಿಕ್ಷಣ ಮಟ್ಟದಲ್ಲಿ ಇನ್ನೇನು, ಶಿಕ್ಷಣ ಕ್ಷೇತ್ರದಲ್ಲಿ ಇನ್ನೇನು ಸಾಧನೆ ಮಾಡಬೇಕಂತೇಳಿ ನಾನು ಪ್ರತಿನಿತ್ಯ ಅದನ್ನೇ ಆಲೋಚನೆ ಮಾಡ್ತಾ ಇರ್ತೀನಿ. ಸೊ ರೈಟು, ಇಷ್ಟಕ್ಕೆಲ್ಲ ನಿಮಗೆ ಈ ಒಂದು ಅವಾರ್ಡ್ ಬಂದಾಗೆ ನಿಮ್ಮ ಕುಟುಂಬಸ್ಥರಾಗಿರ್ಬೋದು, ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ನಿಮ್ಮ ಶಾಲಾ ಮಕ್ಕಳ ಒಂದು ಪಾಲಕರಾಗಿರ್ಬೋದು, ಯಾವ ರೀತಿ ಪ್ರತಿಕ್ರಿಯೆ ಇತ್ತು ಅಂತ? ಎಲ್ಲರೂ ಭಾಳ ಸಂತೋಷಪಟ್ಟಿದ್ದಾರೆ. ಇವತ್ತು ನನ್ನ ತಂದೆ ತಾಯಿ ಇದ್ರೂ ಭಾಳ ಸಂತೋಷ ಪಡ್ತಾಯಿದ್ರು. ಅವರಿಲ್ಲ, ಆದರೂ ಅವರ ಆಶೀರ್ವಾದ ಸದಾ ನನ್ನ ಮೇಲಿರ್ತದೆ. ಪ್ರತಿ ಎಲ್ಲ ಗುರುಗಳು ನನಗೆ ಆಶೀರ್ವಾದ ಮೂಲಕ ಎಲ್ಲ ನನ್ನ ಕುಟುಂಬದವರು, ಪಾಲಕ ಪೋಷಕರು, ಮಕ್ಕಳು ಎಲ್ಲರೂ ಭಾಳಷ್ಟು ಸಂತೋಷವನ್ನು ಪಟ್ಟಿದ್ದಾರೆ. ಇದು ನಾನು ಮಾಡಿರ್ತಕ್ಕಂಥ ಸಾಧನೆಗಿಂತ ಎಲ್ಲರೂ ನನಗೆ ಕೊಟ್ಟಿರ್ತಕ್ಕಂಥ ಸಹಕಾರನೇ ಇವತ್ತು ಈ ಅವಾರ್ಡಿಗೆ ಕಾರಣ ಅಂತೇಳಿ. ಸೊ ರೈಟು, ಈಗ ನೀವು ಆಧ್ಯಾತ್ಮಿಕವಾಗಿ ಕೂರಿಸ್ಕೊಂಡವರು. ಸೊ ಈ ಆಧ್ಯಾತ್ಮಿಕನ ಮತ್ತು ಈ ಶಿಕ್ಷಣ, ನಿಮ್ಮ ವೃತ್ತಿ, ನಿಮ್ಮ ಎರಡನ್ನ ಹೆಂಗೆ ಬ್ಲೆಂಡ್ ಮಾಡ್ಕೊಂಡು ಹೋಗ್ತಾರಲ್ಲ, ಅದ್ರದ್ದು ಬೇರೆ, ಇದು ಬೇರೆನಾ? ಇಲ್ಲ, ಆಧ್ಯಾತ್ಮಿಕ ಅನ್ನೋದು ನನ್ನ ಶಿಕ್ಷಣ ಕ್ಷೇತ್ರದಲ್ಲಿ ಭಾಳಷ್ಟು ನನಗೆ ಕೊಟ್ಟಿರ್ತಕ್ಕಂಥದ್ದು ಇಂಪ್ರೆಸ್ ಮಾಡಿದೆ. ಯಾಕೆಂದರೆ ಶಿಕ್ಷಣ ಕ್ಷೇತ್ರದಲ್ಲಿ ತಾಳ್ಮೆ ಅನ್ನೋದು ಭಾಳ ಮುಖ್ಯ. ಅಂದರೆ ಮಕ್ಕಳ ಮನಸ್ಥಿತಿ ಆಗಿರ್ಬೋದು, ಪಾಲಕರ ಮನಸ್ಥಿತಿ ಆಗಿರ್ಬೋದು, ಒಂದೊಂದು ರೀತಿ ಇರ್ತವೆ. ಒಂದು ಆಧ್ಯಾತ್ಮಿಕ ಚಿಂತನೆಗಳೂ, ಆಧ್ಯಾತ್ಮಿಕತೆಯೂ ಈ ಶಿಕ್ಷಣದಲ್ಲಿ ಒಂದು ಕೆಲಸ ಮಾಡಿದೆ ಅನ್ನೋದು ನಾನು. ಸೊ ರೈಟ್, ಈಗ ನೀವು ಈ ಶಿಕ್ಷಣ ಅಂದರೆ ವಿದ್ಯಾರ್ಥಿಗಳಾಯಿತು, ಆಧ್ಯಾತ್ಮಿಕ ಆಗಿರ್ಬೋದು ಅಥವಾ ಈ ಧಾರ್ಮಿಕ ಆಗಿರ್ಬೋದು, ಅದು ಯಾವುದೇ ಧರ್ಮ ಆಗಿರ್ಬೋದು, ಹಿಂದೂ, ಮುಸಲ್ಮಾನ, ಕ್ರೈಸ್ತ, ಪಾರ್ಸಿ, ಯಾವುದೇ ಆಗಿರ್ಬೋದು, ಇದನ್ನು ಜೊತೆಗೆ ಇಟ್ಕೊಂಡು ಹೋದರೆ ವಿದ್ಯಾರ್ಥಿಗೆ ಅನುಕೂಲ ಆಗುತ್ತೆ ಅಂತ ಅನ್ಸುತ್ತಾ? 100% ಅನುಕೂಲ ಆಗುತ್ತೆ. ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಮಾಜದಲ್ಲಿ ಆಧ್ಯಾತ್ಮಿಕತೆ ಬಗ್ಗೆ ಮತ್ತು ಧಾರ್ಮಿಕತೆ ಬಗ್ಗೆ ಖಂಡಿತವಾಗಿ ತಿಳಿಸ್ಬೇಕು. ಶಿಕ್ಷಣ ಮಕ್ಕಳಿಗೆ ಬರೀ ಪಠ್ಯಪುಸ್ತಕ ಅಲ್ಲ, ಇಡೀ ಸಮಾಜದಲ್ಲಿ ಏನು ನಡೀತೆ ಅಂತಂದರೆ ಮಾನವೀಯ ಮೌಲ್ಯಗಳು ಕಲಿಸಿದ್ರೆ ಶಿಕ್ಷಣಕ್ಕೆ ಅದು ಭಾಳಷ್ಟು ಅನುಕೂಲ ಆಗುತ್ತೆ. ನಿಮ್ಮ ಶಾಲೆಯಲ್ಲಿ ದೇಶ ಪ್ರೇಮಿಗೆ ಮೊದಲ ಆದ್ಯತೆ ಕೊಡ್ತೀರಿ? ಹೌದು, ಸತ್ಯ. ಯಾಕೆ ದೇಶ ಪ್ರೇಮಕ್ಕೆ ಯಾಕಷ್ಟು ಆದ್ಯತೆ ಅಂತ? ಯಾಕೆಂದರೆ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು. ಆ ಮಕ್ಕಳನ್ನು ನಾವು ಯಾವ ರೀತಿ ಬಿಲ್ಡ್ ಮಾಡ್ತೀವಿ, ಅದೇ ಒಂದು ಸಸಿಯನ್ನು ಹಾಕಿ ಮರವನ್ನು ಆಗಬೇಕಾದ್ರೆ ಅದನ್ನು ಯಾವ ರೀತಿ ಬೆಳೆಸುವ ಅನ್ನೋದು ಮುಖ್ಯ. ನಾನು ನಮ್ಮ ದೇಶಕ್ಕೆ ನಮ್ಮ ಶಾಲೆಯಿಂದ ಅತ್ಯುತ್ತಮ ಕೊಡುಗೆಯನ್ನು ಕೊಡಬೇಕಂತಲೇ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ಈ ಒಂದು ಮಟ್ಟಿಗೆ ನಾನು ಬೇರೆ ಶಾಲಾ ವಿದ್ಯಾರ್ಥಿಗಳಿಗೂ ನಿವೇದಿತ ಶಾಲಾ ವಿದ್ಯಾರ್ಥಿಗಳಲ್ಲಿ ಏನು ವ್ಯತ್ಯಾಸ ಕಾಣ್ಬೋದು ಅಂತ? ಒಬ್ಬೊಬ್ಬ ಅಷ್ಟು ಡಿಫ್ರೆನ್ಸ್ ಕಾಣುತ್ತಂತ ಡಿಫ್ರೆನ್ಸ್ ಇದೆ. ನಮ್ಮ ಶಾಲೆಯಲ್ಲಿ ಮೌಲ್ಯಯುತ ಶಿಕ್ಷಣದ ಜೊತೆಗೆ ಸಮಾಜದಲ್ಲಿ ಹೆಂಗೆ ಬದುಕು, ದೇಶ ಅಂದ್ರೇನು, ತಂದೆ ತಾಯಿ ಅಂದ್ರೇನು, ಮಕ್ಕಳಂದ್ರೇನು, ಮತ್ತು ನಮ್ಮಲ್ಲಿ ಆಂಗ್ಲ ಮಾಧ್ಯಮದಲ್ಲಿ ಅತ್ಯುತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅದರಲ್ಲಿ ನಮ್ಮಲ್ಲಿ ಒಂದು ಶಿಕ್ಷಣದ ಒಂದು ವೆರೈಟಿನೇ ಬೇರೆ ಇದೆ ಅಂತ ನನ್ನ ಅನಿಸಿಕೆ. ಸೊ ರೈಟ್, ನಿಮ್ಮ ಈ ಒಂದು ನಿವೇದಿತ ಶಿಕ್ಷಣ ಸಂಸ್ಥೆಗೆ, ಆಮೇಲೆ ನಿಮ್ಮ ಜೀವನದಲ್ಲಿ ಪ್ರಮುಖ ಪಾತ್ರ ವಹಿಸಿದಂಥ ಕೆ. ರಾಮು ಸರ್ ನಿಮ್ಮ ಒಂದು ನಿವೇದಿತ ಶಾಲೆಯ ಮುಖ್ಯಸ್ಥರು. ಸೊ ಅವ್ರನ್ನ ನಿಮ್ಮ ಆ್ಯಂಗಲಲ್ಲಿ ನೋಡೋ ಹಾಗಿದ್ರೆ ಏನು ಅವ್ರ ಬಗ್ಗೆ ಹೇಳೋ ಹಾಗಿದ್ರೆ ಒಂದು 4 ಲೈನ್ಗಳು? ರಾಮು ಸರ್ ಅವರ ಕನಸು ಒಂದು ಕಂಪ್ನಿಯಲ್ಲಿ ಒಳ್ಳೆ ಸ್ಕೂಲ್ ಮಾಡ್ಬೇಕನ್ನೋ ಒಂದು ಕನಸಿತ್ತು. ಆ ಸಂದರ್ಭದಲ್ಲಿ ಅವರಿಗೆ ನಾನು ಹೋದಾಗ, ಅವರಿಗೆ 3 ಹೆಣ್ಮಕ್ಳಿದ್ದಾರೆ. ಅವ್ರು ಒಂದೇ ಮಾತು ಹೇಳಿದ್ರು, ಅಪ್ಪ ನನಗೆ ಗಂಡು ಮಗಿಲ್ಲ, ನೀನೇ ಮಗು ಅಂತ, ನೀನೇ ನನ್ನ ಮಗ ಅಂತ ತಿಳ್ಕೊತೀನಿ ಅಂತ ಹೇಳಿದರು. ಆ ಮಗನ ಥರ ನನಗೆ ಅವರು ಇನ್ಸ್ಟಿಟ್ಯೂಟನ್ನು ಕೊಟ್ಟಿದ್ದರು. ಅದ್ರ ಜೊತೆಗೆ ಅತಿ ಹೆಚ್ಚಾಗಿ ಹೇಳ್ಬೇಕಂದ್ರೆ ಕೇರಳದಿಂದ ಬಂದಿರತಕ್ಕಂಥ ಪುಷ್ಪ ಮೇಡಮ್ ಅವರು ನನ್ನ ಒಂದು ಶಿಕ್ಷಣ ಕ್ಷೇತ್ರದಲ್ಲಿ ಇವತ್ತು ಇಷ್ಟರ ಮಟ್ಟಿಗೆ ಒಂದು ನಾಲೆಜನ್ನು, ಇಂಗ್ಲೀಷ್ ನಾಲೆಜ್ ಆಗಿರ್ಬೋದು, ಪ್ರತಿಯೊಂದನ್ನು ನನ್ನಲ್ಲಿರ್ತಕ್ಕಂಥ ಪ್ರತಿಯೊಂದು ಟ್ಯಾಲೆಂಟನ್ನು ಹೊರಗೆ ತೆಗೆದಿರ್ತಕ್ಕಂಥವ್ರು. ಅವರು ಪ್ರತಿಯೊಂದು ಕ್ಷಣದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಏನು ಮಾಡಬೇಕಂತ ಹೇಳಿದರೆ ಅವರು ಸಪೋರ್ಟಿಂದನೇ ನಾವು ಇವತ್ತು ಈ ಸಾಧನೆ ಮಾಡಲಿಕ್ಕೆ ಕಾರಣ. ರೈಟ್, ಈಗ ಇಷ್ಟೊಂದು ಶಾಲೆ ನಡೆಸಬೇಕಾದ್ರೆ ಆರ್ಥಿಕವಾಗಿ ಬೇಕಾಗುತ್ತೆ. ಆರ್ಥಿಕವಾದ ಸಬಲತೆ ಎಷ್ಟು ಬೇಕು, ಮರಿಯಪ್ಪ ಅವರು ಎಷ್ಟು ಶ್ರಮ ವಹಿಸ್ತಾರೆ ಇದು ಆರ್ಥಿಕನ ಕ್ರೋಢೀಕರಿಸಬೇಕಂದ್ರೆ. ಯಾಕಂದರೆ ಸ್ಟಾಫ್ ಪೇಮೆಂಟು, ವೆಹಿಕಲ್ ಪೇಮೆಂಟ್ ಆಯಿತು, ಮತ್ತು ಅದರ ಸಂಬಂಧಪಟ್ಟಂಥ ಇತರೆ ಎಕ್ಸ್ಪೆಂಡಿಚರ್ಸ್ಗಳಿರ್ತವೆ. ಇಷ್ಟೊಂದು ಸೋರ್ಸ್ ಎಲ್ಲಿದೆ ಅಂತ, ಆರ್ಥಿಕವಾಗಿ ಸ್ಟ್ರಾಂಗ್ ಇದ್ದಾರೇನೋ ಅಂತ ಮರಿಯಪ್ಪ ಅವರು? ಸರ್, ಆರ್ಥಿಕ ಸ್ಟ್ರಾಂಗ್ ಅನ್ನೋದಕ್ಕಿಂತ ನನ್ನ ಒಂದು ನಂಬಿಕೆ, ಬಿಲೀಫ್ ಅನ್ನೋದಿದೆಯಲ್ಲ, ಪ್ರತಿಯೊಂದು ಶಿಕ್ಷಕರಿಗೂ ಏನೇನು ಬೇಕೋ, ಶಾಲೆಗೆ ಏನೇನು ಬೇಕೋ, ಇವತ್ತು ಆರ್ಥಿಕ ಪರಿಸ್ಥಿತಿ ಇಲ್ದಂಗೆ ಯಾವುದೇ ಕಾರಣಕ್ಕೂ ಒಂದು ಇನ್ಸ್ಟಿಟ್ಯೂಟನ್ನು ನಡೆಸೋದು ಭಾಳ ಕಷ್ಟ. ಯಾಕಂದರೆ ಪ್ರತಿ ತಿಂಗಳಾಗಿದ ತಕ್ಷಣವೇ ಪ್ರತಿಯೊಂದು ವ್ಯಾನ್ EMIಗಳನ್ನು ಕಟ್ಟಬೇಕಾಗುತ್ತೆ. ತದನಂತರ ಪ್ರತಿ ತಿಂಗಳು ಸ್ಯಾಲ್ರಿ ಕೊಡಬೇಕಾಗತ್ತೆ. ಆಮೇಲೆ ಪಾಲಕರ ಜೊತೆಗೆ ಆಗಿರ್ಬೋದು, ಮತ್ತು ಎಲ್ಲ ಶಿಕ್ಷಕರಿಗೂ ನಾವು ಬರೀ ಅವರನ್ನು ವರ್ಕ್ ತೊಗೊಳ್ಳೋದಲ್ಲ, ಅವರಿಗೆ ಸರಿಯಾಗಿ ವರ್ಕ್ ತೊಗೊಂಡು ಅವ್ರಿಗೆ ಸರಿಯಾಗಿ ವೇತನ ಕೊಡ್ತಕ್ಕಂಥದ್ದು ನಮ್ಮ ಕರ್ತವ್ಯ. ಎಕನಾಮಿಕಲಿ ಸ್ವಲ್ಪ ತೊಂದರೆ ಆದ್ರೂ ಅದನ್ನು ನಿಭಾಯಿಸ್ತೀನಿ ಅನ್ನೋ ಒಂದು ನಂಬಿಕೆಯಿಂದನೇ ಇವತ್ತು ರಾಮು ಸರ್, ಪುಷ್ಪ ಮೇಡಮ್ ನನ್ನಲ್ಲಿ ಕುಂದಿರಿಸಿರೋದು ಆ ಸ್ಥಾನಕ್ಕೆ. ರೈಟ್, ಈಗ ನಿಮ್ಮ ಶಾಲೆಯಲ್ಲಿ ಇರತಕ್ಕಂಥ ಪ್ರಮುಖ ಸೌಲಭ್ಯಗಳೇನಿದ್ದಾವೆ ಅಂತೇಳಿ? ನಮ್ಮ ಶಾಲೆಯಲ್ಲಿ ಒಳ್ಳೆಯ ವಾತಾವರಣ ಇದೆ. ಮಕ್ಕಳಿಗೆ ಒಂದು ಒಳ್ಳೆಯ ಸುಚಿತ ಕೊಠಡಿಗಳಿದ್ದಾವೆ. ಆಮೇಲೆ ಗ್ರೌಂಡ್ ಚೆನ್ನಾಗಿದೆ. ಆಮೇಲೆ ನಮ್ಮಲ್ಲಿ ಊರು ಹೊರಗಡೆ ಇರೋದ್ರಿಂದ, ಕೊಟ್ಟಾಲ್ ರೋಡಲ್ಲಿ ಇರೋದ್ರಿಂದ ಪ್ರಶಾಂತವಾದ ವಾತಾವರಣ ಇದೆ. ಭಾಳಷ್ಟು ಚೆನ್ನಾಗಿದೆ. ಪಕ್ಕದಲ್ಲಿ ಟೆಂಪಲ್ ಇದೆ, ಕ್ಯಾನಲ್ ಇದೆ. ಭಾಳಷ್ಟು ಮಕ್ಕಳಿಗೆ ಒಂದು ಮಕ್ಕಳು ಶಾಲೆ ಒಳಗಡೆ ಬಂದ ತಕ್ಷಣವೇ ಮಕ್ಕಳಿಗೆ ಹೊರಗೆ ಹೋಗ್ಬೇಕನ್ನೋ ಮನಸ್ಸು ಬರಲ್ಲ. ಆ ರೀತಿ ನಮ್ಮ ಸಂಸ್ಥೆ ಎಲ್ಲ ಶಿಕ್ಷಕರು ಮಕ್ಕಳ ಜೊತೆಗೆ ಹಂಗೆ ತೊಡ್ಕೊಳ್ತಾರೆ.
ಹಾಗೂ ಮತ್ತು ನಮ್ಮ ಶಾಲೆಯಲ್ಲಿ ನರ್ಸರಿ LKG UKG ಇಂದ ಹಿಡಿದು 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗಿದೆ ನಮ್ಮದು ಆಂಗ್ಲ ಮಾಧ್ಯಮ ಶಾಲೆ ಆಗಿರೋದ್ರಿಂದ, ಅದು ನಮ್ಮ ಕಂಪ್ಲಿ ಭಾಗದಲ್ಲಿ ನಮ್ಮ ಶಾಲೆಯಲ್ಲಿ ನರ್ಸರಿ ಮಕ್ಕಳಿಂದ 10th ಇಂಗ್ಲೀಷ್ ಆಂಗ್ಲ ಭಾಷೆ ಅನ್ನೋದನ್ನು ಇಂಗ್ಲೀಷನ್ನು ಸುಲಲಿತವಾಗಿ ನಮ್ಮ ನಿವೇದಿತ ಶಾಲೆಯಲ್ಲಿ ಮಕ್ಕಳು ಸರಳವಾಗಿ ಸುಲಭವಾಗಿ ಓದ್ತಾರೆ. ಅದಕ್ಕೆ ಒಂದು ಮೇನ್ ಕೇಂದ್ರ ಬಿಂದು ಅಂದರೆ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿ ಎಂ ಪುಷ್ಪ ಮೇಡಮ್ ಅವರು. ಸೊ ರೈಟು, ಇಷ್ಟೆಲ್ಲ ನಿಮ್ಮ ಜೀವನದಲ್ಲಿ ಏಳು ಬೀಳು ಫೈನಾನ್ಷಿಯಲ್ ಆಗಿರ್ಬೋದು, ಆರೋಗ್ಯ ಸಮಸ್ಯೆ ಆಗಿರ್ಬೋದು, ಮತ್ತು ಏನು ಜಗ್ಗಿ ಇದಾವೆ ಎಲ್ಲದೂ ನೋವು ನಲಿಯುವ ಮಧ್ಯದಲ್ಲಿ ನಿಮಗೆ ಬೆಂಬಲ ಸೂಚಿಸಿದಂಥ ಜೀವನದ ಒಂದಿಷ್ಟು ಜೊತೆಗೆ ನೆನೆಸ್ಕೊಳ್ಳೋ ಹಾಗಿದ್ರೆ ನಿಮ್ಮ ಸ್ನೇಹಿತರಾಗಿರ್ಬೋದು, ನಿಮ್ಮ ಕುಟುಂಬಸ್ಥರಾಗಿರ್ಬೋದು, ನಿಮ್ಮ ಯಾರು ಸಹಪಾಠಿಗಳಾಗಿರ್ಬೋದು, ಯಾರು ನೆನಪು ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರೆ? ಯಾವುದೇ ಒಂದು ಸಾಧನೆ ಹಿಂದೆ ಅಷ್ಟು ನೋವುಗಳಿರ್ತವೆ, ದುಃಖಗಳಿರ್ತವೆ, ಸಹಕಾರ ಅಂತ ಇದ್ದೇ ಇರುತ್ತೆ. ಎಸ್ಪೆಷಲಿ ನಾನು ಶಿಕ್ಷಣ ಕ್ಷೇತ್ರದಲ್ಲಿ ನನ್ನ ಸ್ನೇಹಿತ ಬಸವರಾಜ್ B.Ed ಇಂದ ನನಗೆ ಸ್ನೇಹಿತನಾಗಿದ್ದಾನೆ. ಅವನ ಒಂದು ಕೊಡುಗೆ ನನ್ನ ಭಾಳಷ್ಟು ಇದೆ. ಯಾಕಂದರೆ ನಾನು ಏನೇ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ನನಗೆ ಏನಾದರೂ ಕೋಪ ಬಂದರೆ, ಏನಾದರೂ ತೊಂದರೆ ಆದರೆ ಫಸ್ಟ್ ನಾನು ಮಾಡೋದು ಬಸವರಾಜ್ಗೆ. ಬಸವರಾಜ್ ಹೇಳ್ತಾನೆ, ತಾಳ್ಮೆಯಿಂದಿರು, ನಿನ್ನ ಮುಂದೆ ಹೋಗಿ ನಿನ್ನ ಟ್ಯಾಲೆಂಟ್ ಇದೆ ಅಂತ ಹೇಳ್ತಿರ್ತಾನೆ. ನನಗೆ ಒಳ್ಳೆ ಸ್ನೇಹಿತ ನನ್ನ ಜೀವನದಲ್ಲಿ. ಆಮೇಲೆ ನನ್ನ ಒಂದು ಸಾಮಾಜಿಕವಾಗಿ ಅಂತಂದರೆ ನಮ್ಮ KKL ಗೋವರ್ಧನ್ ನನ್ನ ಸಾರ್ ಇದ್ದಾರೆ. ಆ KKL ಗೋವರ್ಧನ್ ಸರ್ ಅವರು ನನ್ನ ಒಂದು ಟ್ಯಾಲೆಂಟನ್ನು ಮೆಚ್ಚಿ ಅವರು ಒಂದು ಪದವೀಧರರ ವೇದಿಕೆ ಒಂದು ಇದರಲ್ಲಿ ನನ್ನ ಕಜನ್ಸಿ ಸ್ಥಾನವನ್ನು ಕೊಟ್ಟಿದ್ದಾರೆ. ಸಾಮಾಜಿಕವಾಗಿ ಅವರು ಒಳ್ಳೆಯ ಕಾರ್ಯಗಳನ್ನು ಮಾಡಿದ್ದಾರೆ. ಆ ಅಣ್ಣಕ್ಕೆ ಈ ಒಂದು ಅವಾರ್ಡನ್ನು ನಾನು ಎಸ್ಪೆಷಲಿ ನನ್ನ ಕುಟುಂಬದಲ್ಲಿರ್ತಕ್ಕಂಥ ನನ್ನ ತಂದೆ ತಾಯಿ ಆಶೀರ್ವಾದ ಸಮೇತ ಮತ್ತು ನನ್ನ ಈ ಒಂದು ಶಿಕ್ಷಣ ಮಟ್ಟಕ್ಕೆ ತಂದಿರತಕ್ಕಂಥವ್ರು ನನ್ನ ಗುರುಗಳು, ಪ್ರೈಮರಿ ಗುರುಗಳಾಗಿರ್ತಕ್ಕಂಥವ್ರು ಭಾಳ ಜನ ಇದ್ದಾರೆ. ನಾನು B.Ed ಮಾಡಲಿಕ್ಕೆ ಕಾರಣ ಚಂದ್ರಶೇಖರ್ ಸರ್ ಅಂತೇಳಿ ನನ್ನ B.Edಗೆ ಸೇರಿಸ್ತಕ್ಕಂಥವ್ರು. ತದನಂತರ ಎಸ್ಪೆಷಲಿ ನಮ್ಮ ಅಣ್ಣ, ನಮ್ಮ ದೊಡ್ಡಣ್ಣ ಉಲ್ಗಪ್ಪ ಅಂತೇಳಿ, ಅವರು ನಾನು ಎಲ್ಲೇ ಹೊರಗಡೆ ಹೋಗಲಿ ಬರೀ ಕ್ರಿಕೆಟ್ ಅನ್ನೋದು ನನಗೆ ಭಾಳ ಹುಚ್ಚಿತ್ತು. ಅಂಥದ್ರಲ್ಲಿ ನಮ್ಮಣ್ಣ ಏನಾದರೂ ಮಾಡಿ ಅವನ್ನ ಒಂದು ಗೌರ್ಮೆಂಟ್ ಎಂಪ್ಲಾಯ್ ಮಾಡಬೇಕಂತೇಳಿ ಭಾಳಷ್ಟು ಪ್ಯಾರಾಮೆಡಿಕಲ್ ಮಾಡಿಸ್ದ, B.Edನ್ನು ಮಾಡಿಸೋಕ್ಕೆ ಸಹಕಾರ ಮಾಡ್ದೆ. ಎಲ್ಲವನ್ನು ಸಹಕಾರ ಮಾಡಿದರೆ ನನ್ನ ಫ್ಯಾಮಿಲಿಯಲ್ಲಿ, ನನ್ನ ಫ್ಯಾಮಿಲಿ ಅಣ್ಣ ತಮ್ಮಳಾಗಿರ್ಬೋದು ಅಥವಾ ನಮ್ಮ ಕಕ್ಕನ ಮಕ್ಕಳಾಗಿರ್ಬೋದು, ಎಲ್ಲರೂ ನನಗೆ ಸಪೋರ್ಟು. ಅಂದರೆ ಪ್ರತಿಯೊಬ್ಬರು ಮರಿಯಪ್ಪ ಅಂತಂದರೆ ಏನೋ ಒಂದು ಸಾಧನೆ ಮಾಡ್ತಾನೆ ಅನ್ನೋದು ನನ್ನ ಫ್ಯಾಮಿಲಿಯಿಂದೇ ಬಂದಿರತಕ್ಕಂಥದ್ದು. ಸೊ ರೈಟು, ಸೊ ಇಷ್ಟೆಲ್ಲ ಮಾತಾಡಿದ್ರಿ, ನಿಮ್ಮ ಎಲ್ಲ ಅನುಭವಗಳನ್ನು ಹಂಚ್ಕೊಂಡ್ರಿ. ಅದ್ರ ಜೊತೆಗೆ ನಮ್ಮ BP ನ್ಯೂಸ್ ಅಂದರೆ ನೀವು ನೋಡಿರ್ತೀರ ಅಂತ ಅನ್ಕೋತೀನಿ. ಸೊ ಹಾಗಾಗಿ ನಮ್ಮದೆಲ್ಲ ಈ ರೀತಿ ಜನಪರವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಿರ್ತೇವೆ. ಸೊ ನೀವು ಕಂಡಂತೆ BP ನ್ಯೂಸ್ ಬಗ್ಗೆ ಹೇಳೋ ಹಾಗಿದ್ರೆ ಏನು ಹೇಳ್ಬೋದು ಸರ್? BP ನ್ಯೂಸ್ ಬಗ್ಗೆ ಹೇಳ್ಬೇಕಂತಂದರೆ BP ನ್ಯೂಸು ಅದೇನೋ BP ನ್ಯೂಸ್ ಅಂದರೆ ಒಂದು ಗಡಗಡ ಅನ್ನೋದು. BP ನ್ಯೂಸು ಈ ಭಾಗದಲ್ಲಿ ಬಳ್ಳಾರಿ ಮತ್ತು ಕಂಪ್ಲಿ ಕುರುಗೋಡಿನಲ್ಲಿ ಭಾಳಷ್ಟು ಸೌಂಡ್ ಮಾಡ್ತಾ ಇದೆ. BP ನ್ಯೂಸು ಯಾಕಂದರೆ ಒಳ್ಳೆಯ ಒಂದು ಟ್ಯಾಲೆಂಟ್ ಇರ್ತಕ್ಕಂಥ ಯುವಕರಿಗೆ ಭಾಳಷ್ಟು ಅವಕಾಶವನ್ನು ಕೊಡ್ತಕ್ಕಂಥದ್ದು. ತದನಂತರ ಕಂಪ್ಲಿ ಭಾಗದಲ್ಲಿ ವಿತ್ ML ಒಂದು ಕಾರ್ಯಕ್ರಮ ಭಾಳಷ್ಟು ಎಫೆಕ್ಟ್ ಆಗಿರ್ತಕ್ಕಂಥದ್ದು ನನ್ನ ಮೇಲೆ. ಯಾಕೆಂದರೆ ಗಣೇಶ್ ಶಾಸಕರಿಗೆ ನನಗೆ ಭಾಳ ಆತ್ಮೀಯರಿದ್ದಾರೆ, ಫ್ಯಾಮಿಲಿ ನನ್ನ ತಮ್ಮ ಅಂತ ಹೇಳ್ತಾರೆ. ಆ ಒಂದು ಆ್ಯಂಗಲಲ್ಲಿ ನಮ್ಮ ಅರುಣ್ ಭೂಪಾಲ್ ಸರ್ ಅವರು ಭಾಳಷ್ಟು ಅದ್ಭುತವಾಗಿ ಅದನ್ನು ತೋರಿಸಿದ್ದಾರೆ. ಇಂಥ ಒಂದು ಒಳ್ಳೆ ಕಾರ್ಯಗಳನ್ನು, ಯುವಕರನ್ನು, ಒಳ್ಳೆಯ ಟ್ಯಾಲೆಂಟ್ ಇರ್ತಕ್ಕಂಥವ್ರನ್ನ ಎಲ್ಲರನ್ನು ತೋರಿಸ್ತಾ ಇದ್ದಾರೆ. ಈ BP ನ್ಯೂಸು ಅರುಣ್ ಭೂಪಾಲ್ ಸರನ್ನು ಸಹ ನನಗೆ ಭಾಳ ಆತ್ಮೀಯರು. ತದನಂತರ ಅವರು ಇರ್ತಕ್ಕಂಥ ಒಂದು ಗುರಿ ಭಾಳಷ್ಟು ದೊಡ್ಡದಿದೆ, ರಾಜ್ಯ ಮಟ್ಟದಲ್ಲಿ ಭಾಳಷ್ಟು ಎತ್ತರವಾಗಿ ಬೆಳ್ಳಿ ಅವರಲ್ಲಿ ಒಂದು ಗುರಿ ಇದೆ, ಆ ಗುರಿ ಮುಟ್ತಾರೆ ಅಂತ ನಾನು ಅಭಿಪ್ರಾಯ ಪಡ್ತೇನೆ. ಸೊ ರೈಟ್ ವೀಕ್ಷಕರೇ, ಇದು H ಮರಿಯಪ್ಪ ಅವರ ಮಾತುಗಳಾಗಿದ್ದು. ಈ ವಾರದ ಅತಿಥಿ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಜೊತೆಗೆ ಸುದೀರ್ಘವಾಗಿ ತಮ್ಮ ಶಿಕ್ಷಣ ಕ್ಷೇತ್ರದ ಅನುಭವವನ್ನು ಹಂಚಿಕೊಂಡಿದ್ದಾರೆ. ಇದೇ ರೀತಿ ಮತ್ತೆ ಮತ್ತೊಬ್ಬ ವಿಶೇಷವಾದ ಅತಿಥಿ ಜೊತೆಗೆ ಮುಂದಿನ ಕಾರ್ಯಕ್ರಮ ಮತ್ತೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.